ಸ್ಟಾರ್ಟ್. ಹಲೋ, ಗುಡ್ ಮಾರ್ನಿಂಗ್. ನಾನು ವಿ ಪಿ ಹೆಗ್ಡೆ ಅಂತ ಹೇಳಿಬಿಟ್ಟು ನಮ್ಮ ವಿಡಿಯೋದಲ್ಲಿ ನಮ್ಮ ಡಾಕ್ಟರ್ ವಿ ಪಿ ಹೆಗ್ಡೆ ಅವರು ಪುಂಖಾನುಪುಂಖವಾಗಿ ಈ ಪದನ ಬಳಸ್ತಾ ಇದ್ದೀನಿ. ನನ್ನ ಗೊಬ್ಬರದಲ್ಲಿ 16 ಪೋಷಕಾಂಶಗಳಿವೆ, 18 ಪೋಷಕಾಂಶಗಳಿವೆ, 20 ಪೋಷಕಾಂಶಗಳಿವೆ. ನನ್ನ ಗೊಬ್ಬರ ಕೊಟ್ಟರೆ ಇನ್ನೊಂದು ಕೊಡುವಕ್ಕೆ ಸಾಧ್ಯನೇ ಬೇಡ. ನಾನು ಕೊಟ್ಟಂಥದ್ದೇ ಎಲ್ಲ. ನಾನು ತಯಾರಿಸ್ತಿರುವಂತಹ ಗೊಬ್ಬರ ಮತ್ತೊಂದಿಲ್ಲ. ಅಡಿಕೆಗೆ ನನ್ನ ಗೊಬ್ಬರ ಕೊಟ್ಟರೆ ನೆಕ್ಸ್ಟ್ ವರ್ಷದಲ್ಲಿ 54ರಿಂದ 60 kg ನಿಮಗೆ ಹಸಿ ಅಡಿಕೆ ಬರುತ್ತೆ. 108 ಕತೆ, 108 ಪುಂಖಾನುಪುಂಖವಾಗಿ ಅವರು ವಿಚಾರಗಳನ್ನ ನಮ್ಮ ಚಾನಲ್ ಮುಂದೆ, ನಮ್ಮ ಕ್ಯಾಮ್ರಾ ಮುಂದೆ ಮುಂದಿಟ್ರು. ಆದರೆ ಇಲ್ಲಿ ಕ್ವಶನ್ ಏನು ಅಂತ ಹೇಳಿದ್ರೆ, ಅವರು ಎಲ್ಲದನ್ನು ಮುಂದಿಟ್ರಷ್ಟೇ, ವೈಜ್ಞಾನಿಕವಾಗಿ ಅದಕ್ಕೆ ಯಾವುದೇ ಆಧಾರಗಳನ್ನು ನಮ್ಮ ಮುಂದೆ ಇಡಲಿಲ್ಲ. ನಾವು ವಿವರ ಆರ್ಗ್ಯಾನಿಕ್ಸ್, ನಾನು ಆಗಲೇ ಹೇಳಿದೆ, ಯಾವುದೋ ಒಂದು ಹಂತದಲ್ಲಿ ನಾವು ಕೂಡ ಅವಸರ ಪಟ್ವೇನೋ ಅಂಥೇಳಿ. ಇನ್ನಷ್ಟು ನಾವು ರಿಸರ್ಚ್ ಮಾಡಿದ್ದಿದ್ರೆ ಬಹುಶಃ ಈ ಒಂದು ಜಾಲಕ್ಕೆ ಕೆಲವು ರೈತರುಗಳನ್ನ, ಇವರು ಗೊಬ್ಬರನ ಇನ್ಯಾರಿಗೋ ತಲುಪಿಸುವಂಥ ಅವಶ್ಯಕತೆಯೇ ನಮಗೆ ಬೀಳ್ತಿರ್ಲಿಲ್ಲ. ನಾವು ನ್ಯೂಟ್ರಲ್ ಆಗಿ ಇದ್ಬಿಡ್ಬೋದಾಗಿತ್ತು. ಆದರೆ ನಮ್ಮ ತಪ್ಪುಗಳ ಅರಿವಾಗೋದಕ್ಕೆ ನಮಗೆ 3 ತಿಂಗಳು ಹಿಡೀತು, 3ರಿಂದ 4 ತಿಂಗಳು ಹಿಡೀತು. ಏನು ಅಂತ ಹೇಳಿದ್ರೆ, ವೈಟಲ್ ಪ್ಲಾಂಟ್ ಪ್ರೊಡಕ್ಷನ್ 93ರಿಂದ ಗೊಬ್ಬರವನ್ನು ತಯಾರಿಕೆ ಮಾಡ್ತಾ ಇದ್ದಾರೆ. ಇಂಡೆಸರ್ಟ್ ಪ್ರಮಾಣೀಕೃತ ಗೊಬ್ಬರ, ಸಾವಯವ ಗೊಬ್ಬರ ತಯಾರಿಕಾ ಘಟಕ. ಇತ್ತೀಚೆಗೆ ವೀಕ್ಷಕರೇ, ಹಿಂದೆ ಅವರ ಹತ್ರ ಪ್ರಮಾಣೀಕೃತವಾಗಿತ್ತು ಅವರ ಗೊಬ್ಬರಗಳು, ಅವರಿಗೊಂದು ಜೆನ್ಯೂನಿಟಿ ಇತ್ತು. ಈಗ ಗೊಬ್ಬರ ಘಟಕ ನಡೆಸೋದಕ್ಕೆ ಅವ್ರ ಹತ್ರ ಲೈಸೆನ್ಸ್ ಇಲ್ಲ. ಗೊಬ್ಬರ ಘಟಕ ಏನು ನಡೀತಾ ಇದೆಯಲ್ಲ, ಅದೇ ನಿಮಗೆ ವಿತೌಟ್ ಲೈಸೆನ್ಸ್ ನಡೀತಾ ಇದೆ. ಗೊಬ್ಬರ ಏನಿದೆಯಲ್ಲ, ಗೊಬ್ಬರಕ್ಕೆ ಯಾವುದೇ ನಿಮ್ಮ ಲ್ಯಾಬ್ ರಿಪೋರ್ಟ್ ಆಗಲಿ, ಟೆಸ್ಟ್ ರಿಪೋರ್ಟ್ ಆಗಲಿ, ಇಂಥದ್ದೇ ಇದೆ ಇಲ್ಲ, ಅವ್ರ ಹತ್ರ ಇಲ್ಲ. ಇದನ್ನು ನಾನು ಖೇದವಾಗಿ ಹೇಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದನ್ನು ನಾವು ಮಾರಾಟ ಮಾಡಿದ್ವಿ, ಬಟ್ ಇದು ಅನ್ಫಾರ್ಚುನೇಟ್ ಥಿಂಗು. ಇದನ್ನು ನಾವು ಖೇದವಾಗಿ ಹೇಳಬೇಕಾಗತ್ತೆ. ಇದು ನಮಗೆ ರಿಯಲೈಸ್ ಆಗಿದ್ದು ಯಾವಾಗ? 3ರಿಂದ 4 ತಿಂಗಳು ಆದ ನಂತರ. ನಮಗೆ ರೈತರು ಕೊಂಡುಕೊಳ್ಳೋದಕ್ಕಿಂತ ಮುಂಚೆ ಕೆಲವರು ನಮಗೆ ಕ್ವಶನ್ ಮಾಡಿದ್ರು, ಟೆಸ್ಟ್ ರಿಪೋರ್ಟ್ ನಿಮಗೆ ಕಳ್ಸೋಕ್ಕಾಗತ್ತಾ? ಕೇಳಿದ್ವಿ ಮಹಾನುಭಾವ್ರ ಹತ್ರ, ಟೆಸ್ಟ್ ರಿಪೋರ್ಟ್ ಕೊಡೋಕ್ಕಾಗತ್ತಾ? ಇದ್ರೆ ಅಲ್ವಾ ಕೊಡೋದು. ಆನಂತರ ಇನ್ನೊಂದು ಕ್ವಶನ್ ಬಂತು. ಯಾವುದೇ ಮಾರಾಟಗಾರರು, ನಮ್ಮಂಥವ್ರು, ನಮಗೊಂದು ಸಾವಯವ ಗೊಬ್ಬರವನ್ನು ಮಾರಾಟ ಮಾಡಲಿಕ್ಕೆ ಓ ಫಾರಮ್ ಅಂತ ಬೇಕು. ಓ ಫಾರಮ್, ಆ ಓ ಫಾರಮನ್ನು ಇವರ ಮುಖಾಂತರ ನಾವು ಇವರು ನಮಗೆ ಕೊಡಬೇಕು. ಅದನ್ನು ನಾವು ಕೇಳೋದಕ್ಕೆ ಪುಷ್ ಮಾಡಿದ್ವಿ. ಯಾಕಂದರೆ ಅದಿಲ್ಲದೆ ನಾವು ಮುಂದುವರಿಯೋದಿಲ್ಲ. ಯಾಕಂದರೆ ನಮಗೆ ಜನ ಕೇಳ್ತಿದ್ದಾರೆ, ನಿಮ್ಮ ಗೊಬ್ಬರದಲ್ಲಿ ಏನಿದೆ? ಇಲ್ಲೊಂದು ಇಂಟ್ರಪ್ಟ್ ಮಾಡಬೇಕಾಗತ್ತೆ. ಇಲ್ಲೊಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ. ಒಂದು ಒಳ್ಳೆಯ ಒಂದು ಬುಕ್ ಬರೆದಿದ್ದಾರೆ ಡಾಕ್ಟರ್ ರೊನಾಲ್ಡ್ ಅಂತ ಹೇಳ್ಬಿಟ್ಟು, ಚೀಲದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಒಂದು ಚೀಲದಲ್ಲಿ, ನಾನು ಬೇರೆ ಯಾವುದೋ ಒಂದು ಜಾಗದಲ್ಲಿ ಹೇಳಿದ್ದೇನೆ, ಚೀಲದಲ್ಲಿ ಈಗ ನಿಮಗೆ 90 ಅಂತ ಒಂದು ಇದು ಹಾಕ್ತೀರಿ, ನೀವು ಗೊಬ್ಬರ ಹಾಕ್ತೀರಿ, ಅಥವಾ 50 70 ಯಾವುದೋ ಒಂದು ಗೊಬ್ಬರ ಹಾಕ್ತೀರಿ. ಅದರಲ್ಲಿ ಚೀಲದಲ್ಲಿ ಇದ್ದಾಗ ಇದೆ 19 NPK. ಅದಕ್ಕಿಂತ ಜಾಸ್ತಿ ಕೆಮಿಕಲ್ಸ್ನಲ್ಲಿ ಜಾಸ್ತಿ ಆ್ಯಡ್ ಮಾಡಲಿಕ್ಕೆ ಆಗಿದ್ರೆ 1-2 ಆ್ಯಡ್ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗೋದಿಲ್ಲ. 108 ಬಾರಿ ಹೇಳಿದಾರವರು, ನಿನ್ನ ಗೊಬ್ಬರದಲ್ಲಿ ಏನಿದೆ ನಿನಗೆ ಗೊತ್ತಾ? ಇಲ್ಲಿ ಅವರ ಗೊಬ್ಬರದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿದ್ದಾರೆ ಬಿಟ್ಟರೆ,
ಅದಕ್ಕೆ ಬೇಕಾದಂತಹ ಯಾವುದೇ ಸೈಂಟಿಫಿಕ್ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು, ಟೆಸ್ಟ್ ರಿಪೋರ್ಟ್ ಆಗಿರ್ಬೋದು, ಏನು ಬೇಕಾರಾಗಿರ್ಬೋದು, ಅದನ್ನು ಅವರು ನಮ್ಮ ಮುಂದೆ ಇಡ್ತಾ ಇಲ್ಲ. ಯಾವಾಗ ನಾವು ಅದನ್ನು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಮ್ಮನ್ನು ಅವರು ಹಿಂದೆ ತಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮಿಂದ ಹೇಗೆ ಅನ್ನೋದು ಈಗ ಆಲ್ರೆಡಿ ನಿಮಗೆ ವ್ಯೂವರ್ಸು ಇವರು ಮಧ್ಯದಲ್ಲಿ ಸುಮಾರು ಜನಕ್ಕೆ ವಿ ಪಿ ಹೆಗಡೆ ಯಾರು ಅಂತ ಗೊತ್ತಾಗಿದೆ. ಹಾಗಿದ್ದಾಗ ನಮ್ಮ ಅವಶ್ಯಕತೆ ಇಲ್ಲ. ಈಗ ನಮ್ಮ ಅವಶ್ಯಕತೆ ಅವರಿಗೆ ಇರಬೇಕು ಅಂತಲೂ ಏನೂ ಇಲ್ಲ. ಅವರ ಗೊಬ್ಬರ ಅದನ್ನು ಅವರು ಬ್ರ್ಯಾಂಡ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಯಾವುದೇ ಎವಿಡೆನ್ಸ್ ಇಲ್ಲದೆ ಮಾಡುವಂಥದ್ದು ತಪ್ಪು. ನಮಗೆ ಯಾವಾಗ ಅದ್ರ ಬಗ್ಗೆ ಮಾಹಿತಿ ಸಿಕ್ತು, ನಾವು ಅವರ ಗೊಬ್ಬರವನ್ನು ನಮ್ಮ ಪ್ಲ್ಯಾಟ್ಫಾರ್ಮ್ನಲ್ಲಿ ಮಾರುವುದನ್ನು ನಿಷಿದ್ಧ ಮಾಡಿದ್ವಿ, ನಿಲ್ಲಿಸಿದ್ವಿ. ಆದರೆ ಅವರಿಗೆ ಸಂಬಂಧಪಟ್ಟಂಥ ಸುಮಾರು ವಿಡಿಯೋಗಳಿದೆ ನಮ್ಮಲ್ಲಿ, ಅದನ್ಯಾವುದು ನಾವು ಡಿಲೀಟ್ ಮಾಡಲಿಲ್ಲ ಅನ್ನೋ ಒಂದು ಕಾರಣಕ್ಕೇ ನಾವಿವತ್ತು ನಿಮ್ಮ ಮುಂದೆ ಬಂದುಬಿಟ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದೀವಿ. ನಾನು ಇದನ್ನೆಲ್ಲ ಸುಳ್ಳು ಅಂತ ಅವರೇನಾದರೂ ಪ್ರತಿಪಾದಿಸ್ತೀನಿ ಅನ್ನೋದಾದರೆ ನನ್ನ ಮೇಲೆ ಕಾನೂನು ರೀತಿಯ ಕ್ರಮಗಳನ್ನು ಅವರು ಕೈಗೊಳ್ಬೋದು, ವೈಟಲ್ ಪ್ಲ್ಯಾಂಟ್ನವರು. ನಾನು ಇಲ್ಲಿ ಹೇಳಿದಂಥದ್ದು ಯಾವುದೇ ಸುಳ್ಳಾಗಿದ್ದರೂ ಕೂಡ, ಯಾವುದೇ ವಿಚಾರ ಆಗಿರ್ಬೋದು. ಕೊನೆಯ ಹಂತದಲ್ಲಿ ನಾನು ಅವರಿಗೆ ಒಂದು ಆಪ್ಷನ್ ಕೊಟ್ಟೆ. ಬೈ ದ ಟೈಮ್ ಮೇ ತಿಂಗಳಿನಲ್ಲಿ ನೀವು ನಮ್ಮಿಂದ ಮಾರಾಟ ಮಾಡುವುದಾದರೆ, ಮಾರಾಟ ಮಾಡಲೇಬೇಕು. ಅವಾಗಿನ್ನೂ ಈ ನಮ್ಮ ಡಾಕ್ಯುಮೆಂಟ್ಸ್ ವಿಚಾರಗಳು ಅವಾಗಿನ್ನೂ ಮುನ್ನೆಲೆಗೆ ಬರ್ತಾಯಿತ್ತು. ಮಾರಾಟ ಮಾಡೋದೇ ಆದರೆ ನಮಗಿರುವಂಥ, ನಾನು ಕೊಡುವಂಥ ಆಪ್ಷನ್ಗಳು ಹಿಂಗಿದೆ. ಒಂದು ಏನು ಅಂತ ಹೇಳಿದ್ರೆ, ವಿವರ ಆರ್ಗ್ಯಾನಿಕ್ಸ್ ಅಥವಾ ನ್ಯಾಚುರಲ್ಸ್ಗೆ ಕಾಲ್ ಬಂದರೆ, ನಮ್ಮ ನಂಬರಿಗೆ ಯಾವುದೇ ಕಾಲ್ ಬರ್ಬೋದು. ಆ ನಂಬರ್ಗಳನ್ನು ನಾವು ನಿಮ್ಮೊಟ್ಟಿಗೆ ಶೇರ್ ಮಾಡುವುದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನೀವು ನಿಮ್ಮಿಂದ ಕಳಿಸುವಂಥ ಅವಶ್ಯಕತೆ ಇಲ್ಲ ಗೊಬ್ಬರಗಳನ್ನ. ನೀವು ನಮ್ಮ ಬೆಂಗಳೂರಿಗೆ ಕಳಿಸಿ, ನಾವು ಬೆಂಗಳೂರಿಂದ ನಮಗೆ ಯಾವುದು ಆರ್ಡ್ರ್ ಬರುತ್ತೆ ಅಂಥವರಿಗೆ ನಾವು ಕಳಿಸ್ಕೊಡ್ತೀವಿ. ಆಗ ಅವರು ಒಂದು ಮಾತು ಹೇಳಿದ್ರು, ನೀವು ಅಕಸ್ಮಾತ್ ಆ ರೀತಿ ಮಾಡೋದಾದರೆ, ಫಾರ್ಮರ್ಸಿಗೆ ನಾವು ಡೈರೆಕ್ಟ್ಲಿ ಕೊಡೋದಾದರೆ 5% ಇದು GST ಅಪ್ಲಿಕೇಬಲ್ ಆಗೋದಿಲ್ಲ. ಬಟ್ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರೆ 5% ಅಪ್ಲಿಕೇಬಲ್ ಆಗುತ್ತೆ. ಅದನ್ನು ಅವರು ನರ್ಸರಿಗಳಿಂದ ಕಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರು. ನಾನಂದೆ, ಸರಿ ತಪ್ಪಿಲ್ಲ, ಕಳಿಸಿ. ನೀವು ಕಳಿಸಿದರೆ ಮಾತ್ರ ನಾನು ಕಳಿಸುವಂಥದ್ದು. ನಾನು ಸಪ್ರೇಟೇ ಮಾಡ್ಕೊಳ್ತೀನಿ. ನಾನು ನಿಮ್ಮಿಂದ ಅಲ್ಲಿ ಇದು ಮಾಡುವಂಥ ಇದಿಲ್ಲ. ಜೊತೆಗೆ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಕೆಲವುದೆಲ್ಲ ನಮಗೆ ಆಗಬೇಕು, ಓ ಫಾರಮ್ ಆಗಬೇಕು, ಟೆಸ್ಟ್ ರಿಪೋರ್ಟ್ ಬೇಕು. ಈ ರೀತಿ ನಾವು ಮುಂದೆ ಇಟ್ವಿ. ಯಾವಾಗ ಕುತ್ತಿಗೆಗೆ ಬಂತು ಈ ವಿಚಾರಗಳು, ನನಗೆ ಅವಶ್ಯಕತೆ ಇಲ್ಲ, ನನಗೆ ನನ್ನದೇ ಆದಂತಹ ಗ್ರಾಹಕ ವರ್ಗ ಇದೆ, ಈಗ ಬೆಳೀತಾ ಇದೆ. ಕಾರಣ ಏನು ಅಂತೇಳಿದ್ರೆ, ಎಷ್ಟೋ ರೈತರು ನಮಗೆ ಫೋನ್ ಮಾಡ್ದಂಗೆ ಅಲ್ಲಿಗೆ ಹೋಗ್ತಾರೆ. ಅವರ ಉದ್ದೇಶ ಸರಿಯೇ, ಯಾವಾಗಲೂ ಮ್ಯಾನುಫ್ಯಾಕ್ಚರ್ ಯಾರಿರ್ತಾನೆ ಅಲ್ಲಿ ನೋಡಿ, ಖುದ್ದಾಗಿ ನೋಡಿ ತಗೋಬೇಕು, ಅದು ಒಳ್ಳೆಯದೇ. ಅವರನ್ನು ನಾನು ಯಾವತ್ತೂ ದೂರುವಂಥದ್ದಲ್ಲ. ಆದರೆ ಆ ಒಂದು ಬೆನಿಫಿಷರಿ, ಆ ಒಂದು ಆಯ್ಕೆ ಮೇಲೆ ನಂಬಿಕೆ ಇದ್ದಂಥ ಒಂದು ವಿಚಾರದಲ್ಲಿ ವಿ ಪಿ ಹೆಗ್ಡೆಯವರು ಡೈರೆಕ್ಟಾಗಿ ಹೇಳಿದ್ರು, ನಿಮಗೆ ನನ್ನ ಅವಶ್ಯಕತೆ ಇಲ್ಲ ಅಥವಾ ನನಗೆ ನಿನ್ನ ಅವಶ್ಯಕತೆ ಇಲ್ಲ ಅಂಥೇಳಿ. ಅದು ಕೂಡ ಒಂದು ಇಷ್ಟೆಲ್ಲ ಹಣವನ್ನು, ಈ ನಮ್ಮ 1 ವಾರದ್ದು ಅಥವಾ 2 ವಾರದ್ದು ಕಮಿಷನ್ ಅಂತ ನಾವೆಲ್ಲ ಏನು ಕರಿತಿದ್ವಲ್ಲ, ಅದೆಲ್ಲ ಅವರೊಟ್ಟಿಗೆ ಇಟ್ಕೊಂಡು ಅದನ್ನು ಕೊಡಲಿಲ್ಲ ಅವರು, ಅದು ಬೇರೆ. ಸೊ ಹೀಗೆ ನಮ್ಮ ಒಂದು ಇದು ಮುರಿದೋಯ್ತು. ಆನಂತರ ಅವರದ್ದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರು. ಯಾಕಂದರೆ ನಮಗೆ ವಿಪರೀತವಾದಂತಹ ಒಂದು ಕಾಲ್ಗಳು ಬರ್ತಾಯಿತ್ತು ಗೊಬ್ಬರದ ವಿಚಾರವಾಗಿ, ಗೊಬ್ಬರ ಬೇಕು ಅಂತೇಳಿ. ಇಲ್ಲಿ ನಾನು ಕೆಲವು ಯಾರ್ಯಾರು ಎಷ್ಟೆಷ್ಟು ಕಾಲ್ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅವರ ಕಂಪ್ನಿಯವರು ಹಣಕಾಸಿನಲ್ಲಿ ಹೆಂಗೆ ನಡೆದಿದೆ ಅನ್ನೋದನ್ನು ನಾನು ಹೇಳ್ತೀನಿ. ಜೂನ್ 6 ತನಕ ನಾವು ವಿ ಪಿ ಹೆಗ್ಡೆ
ಅವರ ಜೊತೆಗೆ ಜೂನ್ 1, ಜೂನ್ 6 ಈ ಭಾಗದಲ್ಲಿ ನಾವು ವಿ ಪಿ ಹೆಗ್ಡೆ ಅವರಿಗೆ ಖುದ್ದಾಗಿ ನಾವು ಮಾತಾಡಿ ಎಲ್ಲದನ್ನು ನಿಲ್ಲಿಸಿದ್ವಿ. ಎಲ್ಲದನ್ನು ಅಂತ ಹೇಳಿದ್ರೆ ಯಾವುದೇ ಒಂದು ಆರ್ಡರ್ಗಳನ್ನ ನಾವು ಡೈರೆಕ್ಟಾಗಿ ಇದು ಮಾಡಿರಲಿಲ್ಲ. ಬಟ್ ಗ್ರಾಹಕರು ನಮಗೆ ಕರಿತಾ ಇದ್ದಾಗ ಸೊ ಅವರಿಗೆ ಕೆಲವು ಗೊಬ್ಬರಗಳನ್ನ ಇವರದ್ದೇ ಗೊಬ್ಬರಗಳನ್ನ ತಲುಪಿಸ್ಬೇಕು ಅನ್ನೋದಕ್ಕೆ ನಮಗೆ ಬೇರೆ ಆಯ್ಕೆಗಳೇ ಇರಲಿಲ್ಲ. ಯಾಕಂದರೆ ನಾವು ಕ್ಲೋಸ್ ಮಾಡಿದ್ವಿ. ಆಗ ಇವರಲ್ಲೇ ಕೆಲಸ ಮಾಡ್ತಿದ್ದಂತಹ ಕೆಲಸ ಈಗಲೂ ಮಾಡ್ತಿರುವಂಥವ್ರು ಟನ್ಗಟ್ಟಲೆ ಗೊಬ್ಬರ ಬಾಲ್ ಈ ಬಾಲ್ಗಳನ್ನು ಇವರಿಗೆ ಗೊತ್ತಿದ್ದೇ ನಮಗೆ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ವಿತೌಟ್ ಬ್ರ್ಯಾಂಡ್, ಹೆಸರಿಲ್ಲದ ಇದರಲ್ಲಿ ಬೆಂಗಳೂರಿಗೆ ಹಣ ಇವರಿಗೆ ಹೋಗ್ತಾ ಇತ್ತು 1 ತಿಂಗಳ ಅವಧಿಗೆ. ಅದನ್ನು ನಾವು ಕಳೆದ 1 ತಿಂಗಳ ತನಕ ನಾವು ಕೊಟ್ವಿ. ಯಾಕಂದರೆ ನಾವು ಯಾರಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ವಿ ಅವರಿಗೆ ನಾವು ಕೊಟ್ಟು ಮುಗಿಸಿದ್ವಿ ಇವರ ಗೊಬ್ಬರವನ್ನು. ಆ ನಂತರದಿಂದ ನಮಗೆ ಯಾವುದೇ ಗೊಬ್ಬರ ಇವರಿಂದ ನಾವು ಬರಲಿಲ್ಲ. ಇವರು ನಮಗೆ ಡಾಕ್ಯುಮೆಂಟ್ಸು ಕೊಡಲಿಲ್ಲ. ಇವತ್ತು ಈ ಒಂದು ವಿಚಾರವಾಗಿ ಇನ್ನೊಂದು ವಿಡಿಯೋ ಮಾಡಿದರು. ವಿಶ್ವಾಸ್ ಅವರು ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು, ನಮ್ಮ ಗೊಬ್ಬರವನ್ನು ಕಾಪಿ ಮಾಡಿದ್ರು. ನನಗೆ ಗೊಬ್ಬರವನ್ನು ನಾನು ತಯಾರಿಸಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಇಂಟೆನ್ಷನ್ ನಮಗಿಲ್ಲ. ನಾವು ಮಾರಾಟಗಾರರಷ್ಟೇ. ಗೊಬ್ಬರ ಮಾರಾಟಗಾರರ ಅದೂ ಅಲ್ಲ. ನಾವು ರೈತರನ್ನ ಒಳ್ಳೆಯ ಒಂದು ಕಡೆಗೆ ಕನೆಕ್ಟ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾನು ಕಂಡುಕೊಂಡಿದ್ದೀನಿ. ಅದನ್ನು ನಾನು ಮಾಡೋದಕ್ಕೆ ಸಾಧ್ಯವಾದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಯಾವುದೇ ಹಂತದಲ್ಲೂ ಕೂಡ ಇದು ನಾನು ಗೊಬ್ಬರ ತಯಾರಿಸ್ತೀನಿ ಖಂಡಿತ ಇಲ್ಲ. ನಾನು ಗೊಬ್ಬರ ತಯಾರಿಸಲ್ಲ. ನಾನು ಯಾರಿಗೂ ಯಾವುದೇ ರೈತರಿಗೆ ಯಾವುದೇ ಒಂದು ಕಾಂಟ್ಯಾಕ್ಟಿಗೂ ಹೇಳಿಲ್ಲ ನಾನು ಗೊಬ್ಬರ ತಯಾರಿಸ್ತೀವಿ ಅಂತ. ಒಂದು. ಎರಡನೇದಾಗಿ ಈ 1 ತಿಂಗಳಿನಿಂದ ಇವರ ಯಾವುದೇ ಪ್ರಾಡಕ್ಟನ್ನು ಕೂಡ ವಿಜ್ಞಾನ ವಿ ಪಿ ಹೆಗಡೆ ಅವರದ್ದು ನೀವು ತಗೊಳ್ಳಿ ಅಂತ ಹೇಳಿಬಿಟ್ಟು ಯಾರಿಗೂ ನಾನು ಕೊಟ್ಟಿಲ್ಲ, ಕೊಡುವುದೂ ಇಲ್ಲ. ಈಗ ನಾನು ತಿಳಿಸಿದಂತೆ ಲಾಸ್ಟ್ 1 ತಿಂಗಳ ಹಿಂದೆ ಇವರಲ್ಲಿ ಪಡೆದಂಥ ಗೊಬ್ಬರಗಳು ಏನೇನಿತ್ತು ಎಲ್ಲದಕ್ಕೂ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಅದನ್ನು ನಾನು ಎಲ್ಲಿ ಬೇಕಾದ್ರೂ ಪ್ರೊಡ್ಯೂಸ್ ಮಾಡಬಲ್ಲೆ. ಬೇಕಿದ್ದರೆ ಯಾರಿಗೆ ವಿ ಪಿ ಹೆಗಡೆಯವರೇ ನಿಮಗೇ ಬೇಕಿದ್ದರೆ ನಾನು ಪ್ರೊಡ್ಯೂಸ್ ಮಾಡಬಲ್ಲೆ. ಈ ಒಂದು ವಿಚಾರವನ್ನು ನಾನು ತಿಳಿಸ್ತೀನಿ. ಕೊನೆಯದು ಈ ವಿಚಾರಗಳು ಇಷ್ಟೆಲ್ಲ ಮುಂದೆ ಬಂದಾಗ ಕೆಲವುದನ್ನು ನಾವು ಹೇಳಬೇಕಾಗತ್ತೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಒಂದು ಏನಂತೀವಿ, ತುಂಬ ಒಂದು ಶಾರ್ಪ್ ನೈಫ್ ಇದ್ದಾಗೆ, ಒಂದು 2 ಅಂಗಲಿನ ಒಂದು ಕತ್ತಿ ಇದ್ದಾಗ. ನೀವು ಹಿಂಗೆ ಹೋದ್ರೂ ಕುಯ್ಯುತ್ತೆ, ಹಾಗೆ ಬಂದರೂ ಕುಯ್ಯುತ್ತೆ. ಒಬ್ಬೊಬ್ಬರಿಗೆ ಇದ್ದಕ್ಕಿದ್ದಂಗೆ ಒಂದು ಇದು ಬಂದುಬಿಡುತ್ತೆ, ಯಾವುದು ಫೇಮ್ ಬಂದುಬಿಡುತ್ತೆ. ಇನ್ಯಾರೋ ಒಬ್ಬರು ತುಂಬ ಕಷ್ಟಪಟ್ಟು ಪಟ್ಟು ಬೆಳೆದಿರ್ತಾರೆ. ನಮ್ಮ ವಿ ಪಿ ಹೆಗಡೆ ಅವ್ರದ್ದು ಕೊನೆಯ ಭಾಗದಲ್ಲಿ ನಾನು ಇಲ್ಲಿ ತನಕ ಪರ್ಸ್ನಲ್ ಅವ್ರದ್ದು ವಿಚಾರಗಳು ಯಾವುದು ಹೇಳಕ್ಕೆ ಹೋಗಲಿಲ್ಲ. ನಾನು ನಮ್ಮ ವಿವರ ಆರ್ಗ್ಯಾನಿಕ್ಸ್ ಮತ್ತು ವೈಟಲ್ ಪ್ಲಾಂಟ್ ನಡುವಿನ ಈ ಸಂಬಂಧಗಳು ಏನು ಈಗ ಹಾಳಾಗಿದೆ ಅದ್ರ ಬಗ್ಗೆ ನಾನು ವಿಚಾರಗಳನ್ನು ಹೇಳ್ತಾ ಇದ್ದೆ. ಈಗ ಇನ್ನಷ್ಟು ಕೆಲವು ಗಾಢವಾದ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಯಾಕಂದರೆ ಒಬ್ಬ ವೀಕ್ಷಕರಾಗಿ ನಾವು ಏನೇ ತೋರಿಸಬಹುದು. ಎಷ್ಟೋ ಯೂಟ್ಯೂಬ್ ಚಾನಲ್ಗಳಲ್ಲಿ, ಎಷ್ಟೋ ಚಾನಲ್ಗಳಲ್ಲಿ ನೀವು 1 ಕುಂಟೆಲಿ 1 ಕೋಟಿ ದುಡಿಬೋದು, 20 ಲಕ್ಷ ದುಡಿಬೋದು, 50 ಲಕ್ಷ ದುಡಿಬೋದು, ಈ ರೀತಿ ಎಲ್ಲ ತೋರಿಸ್ತಾರೆ. ನಾನು ಯಾವುದೇ ಒಂದು ರೈತನ ಹತ್ರ ವಿಡಿಯೋ ಮಾಡಲಿಕ್ಕೆ ಹೋದಾಗಲಾಗಲಿ ಎಲ್ಲೇ ಆಗಲಿ ಅವರ ಆದಾಯವನ್ನು ನಾವು ಕೇಳಲಿಲ್ಲ. ಜೊತೆಗೆ ಅವ್ರು ಇಷ್ಟು ದುಡಿತಾರೆ, ಕೋಟಿ ದುಡಿತಾರೆ, 3 ಕೋಟಿ ದುಡಿತಾರೆ, 10 ಕೋಟಿ ದುಡಿತಾರೆ, ಯಾವುದನ್ನು ನಾವು ಹೆಡ್ಡಿಂಗ್ ಆಗಿ ಬಳಸಲಿಲ್ಲ. ಕಾರಣ ಏನಂದರೆ ರೈತರಿಗೆ ಅವರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಆ ಕಷ್ಟಗಳನ್ನು ನಾವು ಆದಾಯದ ಮುಖಾಂತರನೇ ನಾವು ಕೌಂಟ್ ಮಾಡಿ ಇನ್ನಷ್ಟೆಷ್ಟೋ ರೈತರಿಗೆ
ಇಷ್ಟು ಆದಾಯ ಪಡಿತಿದ್ದಾರೆ, ನಾನು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತೇಳ್ಬಿಟ್ಟು ಒಂದು ಹುಚ್ಚು ಆಸೆನ ಇದು ಮಾಡಿಬಿಟ್ಟು ಅಂದರೆ ಹುಟ್ಟಿಸ್ಬಿಟ್ಟು ಅದು ಎಲ್ಲೋ ಒಂದು ಹಂತದಲ್ಲಿ ಈ ಮರೀಚಿಕೆಯಾಗಿ ಜನರಿಗೆ ಭಾಸವಾಗಬಾರ್ದು ಅಂಥೇಳಿ ನನ್ನ ಉದ್ದೇಶ ಆಗಿತ್ತು. ಈಗ ಒಂದು ಕಾಲ ಬಂದಿದೆ. ವಿ ಪಿ ಹೆಗ್ಡೆ ಅವ್ರ ಬಗ್ಗೆ ನಾವೊಂದು 25 ವಿಡಿಯೋಗಳನ್ನ ಮಾಡಿದಾಗ ನಾನು ಕಂಡುಕೊಂಡಂತಹ ಕೆಲವು ಅಸತ್ಯಗಳನ್ನು ನೇರವಾಗಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ವಿ ಪಿ ಹೆಗ್ಡೆ ಅವ್ರ ಬಗ್ಗೆ, ಯಾಕಂದರೆ ರೈತರು, ವೀಕ್ಷಕರು ಇದನ್ನು ಯಾರು ನೋಡ್ತಾ ಇದ್ದಾರೆ ಅವರಿಗೆ ಅವರ ಮನಸ್ಸಿನಲ್ಲಿ ಒಂದಂತೂ ನೆನಪಿರಲಿ, ಯಾರನ್ನೇ ಆಗಲಿ ವಯಸ್ಸಿನ ಆಧಾರದ ಮೇಲೆ ಜ್ಞಾನಕ್ಕೆ, ಹೌದು ವಿ ಪಿ ಹೆಗ್ಡೆ ಅವ್ರ ಹತ್ರ ವಿಪರೀತವಾದಂತಹ ಮೈಕ್ರೋಬಿಯಲ್ಗೆ, ಸೂಕ್ಷ್ಮಾಣುಜೀವಿಗಳಿಗೆ ಸಂಬಂಧಪಟ್ಟಂಥ ಕೆಲವು ಜ್ಞಾನವಿದೆ, ಅದನ್ನು ನಾನು ಒಪ್ಕೊಳ್ತೀನಿ. ಆ ಜ್ಞಾನಕ್ಕೋಸ್ಕರನೇ ಜನ ಅವ್ರನ್ನ ರೀಚೌಟ್ ಆಗ್ತಿದ್ರು ಅನ್ನೋದನ್ನು ಒಪ್ಕೊಳ್ತೀನಿ. ಆದರೆ ಅವರಲ್ಲಿರುವಂತಹ ಬೇರೆ ಕೃತ್ರಿಮ ಬುದ್ಧಿ ಏನಿದೆಯಲ್ಲ ಅದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ವಿ ಪಿ ಹೆಗ್ಡೆ ಅವರೇ, ಇದು ಕೂಡ ನೀನು ಹೇಳಿದ್ದು ತಪ್ಪು, ನಾನು ನಿನ್ನ ಮೇಲೆ ಕಾನೂನು ರೀತಿಯಲ್ಲಿ ಏನೋ ಮಾಡ್ತೀನಿ ಅಂತ ನೀವೇನಾದ್ರು ಹೇಳೋದಾದರೆ ಖಂಡಿತವಾಗ್ಲೂ ಮಾಡಿ. ನಾನು ಅದಕ್ಕೆ ಎಲ್ಲದಕ್ಕೂ ರೆಡಿ ಇದ್ದೀನಿ. ಯಾಕಂದರೆ ನಾನು ಸುಳ್ಳು ಹೇಳ್ತಿಲ್ಲ ಅನ್ನೋ ಒಂದು ಭರವಸೆ ನಂದಿದೆ. ನೀವು ಅದನ್ನು ಸಾಬೀತುಪಡಿಸಿ.